ಬಳ್ಳಾರಿಯಲ್ಲಿಯ ಮತ್ತಷ್ಟು ವಿಡಿಯೋಗಳು ಲಭ್ಯವಾಗ್ತಾ ಇದೆ. ಗಲಾಟೆ ನಡೆದ ದಿನದ ದೃಶ್ಯಗಳನ್ನ ಕಾಂಗ್ರೆಸ್ ಪಕ್ಷ ಬಿಡುಗಡೆ ಮಾಡಿತ್ತು. ಕೆಲವು ಬಿಜೆಪಿ ನಾಯಕರು ದೊಣ್ಣೆ ಹಿಡಿದು ವಿಡಿಯೋ ಬಿಡುಗಡೆ. ಜನಾರ್ದನ್ ರೆಡ್ಡಿ ಆಪ್ತ ಪಾಲಣ್ಣ ದೊಣ್ಣೆ ಹಿಡಿದು ಓಡಾಡ್ತಾ ಇರುವ ದೃಶ್ಯ ಲಭ್ಯ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ಫ್ಯಾಕ್ಟ್ ನಾರಾ ಭರತ್ ರೆಡ್ಡಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ದಿನ ಕೂಡ ಈ ವಿಡಿಯೋವನ್ನ ಅವರ ಮೊಬೈಲ್ನಲ್ಲಿ ತೋರಿಸೋದು. ಜನಾರ್ದನ್ ರೆಡ್ಡಿ ಅವರ ಆಪ್ತ ಪಾಲಣ್ಣ ಅಲ್ಲಿನ ನಗರಸಭೆನೋ ತಾಲೂಕು ಸಭೆನೋ ಅದರ ಸದಸ್ಯ ಈತ ಅಂತ ಹೇಳಿ ಕೂಡ ಆರೋಪ ಮಾಡಿದ್ದಾರೆ ನಾರಾ ಭರತ್ ರೆಡ್ಡಿ. ಆತ ದೊಣ್ಣೆ ಹಿಡ್ಕೊಂಡು ಓಡಾಡ್ತಾ ಇರುವ ದೃಶ್ಯಗಳು ಸದ್ಯಕ್ಕೆ ಸ್ಕ್ರೀನ್ನ ಮೇಲೆ ಗಮನಿಸ್ತಾ ಇದ್ದೀರಿ. ನೇರವಾಗಿ ಜನಾರ್ದನ್ ರೆಡ್ಡಿ ಪರ ಇದ್ದ ವ್ಯಕ್ತಿಗಳು, ಅವರ ಆಪ್ತರು ಕಾಂಗ್ರೆಸ್ ನಾಯಕರನ್ನ, ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಏನು ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ರು. ಅದರಲ್ಲೂ ಶಾಸಕ ನಾರಾ ಭರತ್ ರೆಡ್ಡಿ ಅದಕ್ಕೊಂದಷ್ಟು ಸಾಕ್ಷ್ಯವಾಗಿ ದೃಶ್ಯಗಳು ಲಭ್ಯ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಈರಯ್ಯ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಈರಯ್ಯ, ವಿಡಿಯೋಗಳ ಮೇಲೆ ವಿಡಿಯೋಗಳು ಬಿಡುಗಡೆ ಆಗ್ತಾ ಇದೆ. ಅಲ್ಲಿಗೆ ಗಲಾಟೆ ನಾವು ಡೇ 1 ಇಂದ ಹೇಳ್ತಾ ಇರೋ ರೀತಿಯಲ್ಲಿ ಎರಡೂ ಕಡೆಯಿಂದ ಆಗಿದೆ ಅನ್ನೋದಕ್ಕೆ ಮತ್ತಷ್ಟು ಪೂರಕ ಸಾಕ್ಷಿಗಳು. ಖಂಡಿತ ಸ್ಮಿತಾ, ಏನಂತಂದ್ರೆ ಏನು ಜನಾರ್ದನ್ ರೆಡ್ಡಿ ಅವರ ಮನೆ ಎದುರುಗಡೆ ಆದಂತಹ ಫೈರಿಂಗ್ ಪ್ರಕರಣದಲ್ಲಿ ಏನಂತಂದ್ರೆ ದಿನಕ್ಕೊಂದು ತಿರುವನ್ನ, ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಇವತ್ತು ಏನಂತಂದ್ರೆ ಕಾಂಗ್ರೆಸ್ ಇಂದ ರಿಲೀಸ್ ಮಾಡತಕ್ಕಂತಹ ಕೆಲವು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೋಡ್ತಾ ಇದ್ರೆ ಈಗಾಗಲೇ ಏನಂತಂದ್ರೆ ಜನಾರ್ದನ್ ರೆಡ್ಡಿ ಅವರ ಕಚೇರಿ, ಮನೆಯ ಕಚೇರಿ ಏನಿದೆ, ಕಚೇರಿ ಮೇಲ್ಗಡೆ ಕೂಡ ಬಂದೂಕುದಾರಿ ಗನ್ಮ್ಯಾನ್ ಕೂಡ ಇದ್ರು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿರ್ತಕ್ಕಂತಹ ವ್ಯಕ್ತಿ ಕೂಡ ಅಲ್ಲಿ ಗಲಾಟೆ ಏನ್ ನಡೆದಿತ್ತು, ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ನಾಯಕರು ಏನ್ ಕೆಳಗಡೆ ಇದ್ರು ಅವ್ರ ಮೇಲೆ ಕೂಡ ಫೈರಿಂಗ್ ಮಾಡಿದ್ರ ಅಂತಕ್ಕಂತಹ ಅನುಮಾನಗಳು ಕೂಡ ಒಂದು ದಟ್ಟವಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಗಲಾಟೆಯನ್ನ ನಡೆದಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು, ನನ್ನನ್ನ ಟಾರ್ಗೆಟ್ ಮಾಡಿ ನನ್ನ ಮೇಲೆ ಫೈರಿಂಗ್ ಅನ್ನ ಮಾಡ್ತಿದ್ರು, ನನ್ನನ್ನೇ ಕೊಲೆ ಮಾಡ್ಲಿಕ್ಕೆ ಬಂದಿದ್ರು ಅನ್ನುವಂತಕ್ಕಂತಹ ಮಾತುಗಳನ್ನು ಕೂಡ ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮ್ಲು ಅವರು ಏನಂತಂದ್ರೆ ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿದ್ರು. ಆದ್ರೆ ಈಗ ದಿನದಿಂದ ದಿನಕ್ಕೆ ಈ ಪ್ರಕರಣ ಏನಂತಂದ್ರೆ ಏನೋ ಒಂದೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಇವತ್ತಿನ ದೃಶ್ಯಗಳನ್ನ ನೋಡಿದ್ರೆ ಅದರಲ್ಲಿ ಕೂಡ ಎರಡೂ ಕಡೆಗಳಿಂದನೂ ಕೂಡ ದಾಳಿ ಮತ್ತು ಪ್ರತಿದಾಳಿ ಆಗಿತ್ತು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಇವತ್ತು ರಿಲೀಸ್ ಮಾಡಿದಂತಹ ವಿಡಿಯೋಗಳಲ್ಲಿ ಬಿಜೆಪಿಯ ನಾಯಕರು ಕೈಯಲ್ಲಿ ದೊಣ್ಣೆಗಳನ್ನ ಹಿಡ್ಕೊಂಡು ಓಡಾಡ್ತಾ ಇದ್ರು. ಈ ವಿಡಿಯೋಗಳು ಕೂಡ ಲಭ್ಯವಾಗಿದೆ. ಅದರ ಜೊತೆಗೆ ಏನಂತಂದ್ರೆ ಖಾರದ ಪುಡಿಯನ್ನ ಹಿಡ್ಕೊಂಡು ಮಹಿಳಾ ಕಾರ್ಯಕರ್ತರು ಕೂಡ ಈ ಒಂದು ರಸ್ತೆಯಲ್ಲಿ ಓಡಾಡಿದ್ರು. ಅದರಲ್ಲೂ ಕೂಡ ಇನ್ನೊಂದು ದೃಶ್ಯಗಳಲ್ಲಿ ನೀವು ನೋಡ್ತಾ ಇರಬಹುದು, ಕಾಂಗ್ರೆಸ್ನ ಮುಖಂಡರೊಬ್ಬರ ಮೇಲೆ ಖಾರದ ಪುಡಿಯನ್ನ ಎರಚಿದ್ರು. ಆ ಖಾರದ ಪುಡಿಯನ್ನ ಏನು ಅಲ್ಲಿರ್ತಕ್ಕಂಥ ಫೈರ್ ಎಂಜಿನ್ ನ ಮುಂದ್ಗಡೆ ನಿಂತ್ಕೊಂಡು ತೊಳೆದುಕೊಳ್ತಕ್ಕಂತಹ ದೃಶ್ಯಗಳು ಕೂಡ ಇವತ್ತು ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದನ್ನ ನೋಡ್ತಕ್ಕಂಥ ಇದರಲ್ಲಿ ಜನಾರ್ದನ್ ರೆಡ್ಡಿ ಅವರು ಮೊದಲನೇ ದಿನ ಏನೋ ಒಂದು ಮಾಹಿತಿಯನ್ನ ಮಾಧ್ಯಮಗಳಿಗೆ ಕೊಟ್ಟಿದ್ರು. ಆದ್ರೆ ಈಗ ಅದೆಲ್ಲವೂ ಕೂಡ ಬದಲಾಗ್ತಾ ಹೋಗ್ತಾ ಇದೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ಬರ್ತಕ್ಕಂತಹ ವಿಡಿಯೋಗಳನ್ನ ನೋಡಿದ್ರೆ ಅವತ್ತು ರಾತ್ರಿ ಜನವರಿ 1ನೇ ತಾರೀಕು ರಾತ್ರಿ ಏನು ಗಲಾಟೆ ನಡೆದಿತ್ತು, ಆ ಗಲಾಟೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತೆ ಅದರ ಜೊತೆಗೆ ಏನಂತಂದ್ರೆ ಏನು ಬಿಜೆಪಿ ಕಾರ್ಯಕರ್ತರು ದಾಳಿ ಮತ್ತು ಪ್ರತಿದಾಳಿ ಎರಡೂ ಕಡೆ ಆಗಿದೆ. ಎರಡೂ ಗುಂಪಿನ ನಡುವೆ ಕೂಡ ಗಲಾಟೆಗಳಾಗಿವೆ. ಎರಡೂ ಕಡೆ ಗುಂಪಿನ ಗಲಾಟೆಗಳು ಏನಾಗಿದ್ದಾವೆ ಅದೆಲ್ಲವೂ ಕೂಡ ಈಗ ದಿನದಿಂದ ದಿನಕ್ಕೆ ಒಂದೊಂದೇ ಹೊರಗೆ ಬರ್ತಾ ಇದೆ. ಈಗ ಏನಂತಂದ್ರೆ ಜನಾರ್ದನ್ ರೆಡ್ಡಿ ಅವರ ಕಚೇರಿ ಮತ್ತು ಮನೆ ಮೇಲೆ ಏನು ಕಾಂಗ್ರೆಸ್ನ ಶಾಸಕ ಏನು ನಾರಾ ಭರತ್ ರೆಡ್ಡಿ ಅವರ ಗನ್ಮ್ಯಾನ್ ಫೈರಿಂಗ್ ಏನು ಮಾಡಿದ್ರು, ಅದೇ ರೀತಿ ಅದಕ್ಕೆ ಪ್ರತಿಯಾಗಿ ಜನಾರ್ದನ್ ರೆಡ್ಡಿ ಅವರ ಗನ್ಮ್ಯಾನ್ ಕೂಡ ಫೈರಿಂಗ್ ಮಾಡಿದ್ರ. ಅದೇ ಒಂದು ಗುಂಡಿನಿಂದ ಏನಂತಂದ್ರೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಏನಿದ್ದಾನೆ ಅವನು ಮೃತಪಟ್ಟನ ಅಂತಕ್ಕಂಥ ಅನುಮಾನಗಳು ಕೂಡ ದಟ್ಟವಾಗಿ ಕಾಡ್ತಾ ಇದ್ದಾವೆ. ಸ್ಮಿತಾ, ಮಾಹಿತಿಗಾಗಿ ಬಳ್ಳಾರಿಯಲ್ಲಿಯ ಮತ್ತಷ್ಟು ವಿಡಿಯೋಗಳು ಲಭ್ಯವಾಗ್ತಾ ಇದೆ. ಗಲಾಟೆ ನಡೆದ ದಿನದ ದೃಶ್ಯಗಳನ್ನ ಕಾಂಗ್ರೆಸ್ ಪಕ್ಷ ಬಿಡುಗಡೆ ಮಾಡಿತ್ತು. ಕೆಲವು ಬಿಜೆಪಿ ನಾಯಕರು ದೊಣ್ಣೆ ಹಿಡಿದು ವಿಡಿಯೋ ಬಿಡುಗಡೆ. ಜನಾರ್ದನ್ ರೆಡ್ಡಿ ಆಪ್ತ ಪಾಲಣ್ಣ ದೊಣ್ಣೆ ಹಿಡಿದು ಓಡಾಡ್ತಾ ಇರುವ ದೃಶ್ಯ ಲಭ್ಯ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ಫ್ಯಾಕ್ಟ್ ನಾರಾ ಭರತ್ ರೆಡ್ಡಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ದಿನ ಕೂಡ ಈ ವಿಡಿಯೋವನ್ನ ಅವರ ಮೊಬೈಲ್ನಲ್ಲಿ ತೋರಿಸೋದು. ಜನಾರ್ದನ್ ರೆಡ್ಡಿ ಅವರ ಆಪ್ತ ಪಾಲಣ್ಣ
ಅಲ್ಲಿನ ನಗರಸಭೆನೋ ತಾಲೂಕು ಸಭೆನೋ ಅದರ ಸದಸ್ಯ ಈತ ಅಂತ ಹೇಳಿ ಕೂಡ ಆರೋಪ ಮಾಡಿದ್ದಾರೆ ನಾರಾ ಭರತ್ ರೆಡ್ಡಿ. ಆತ ದೊಣ್ಣೆ ಹಿಡ್ಕೊಂಡು ಓಡಾಡ್ತಾ ಇರುವ ದೃಶ್ಯಗಳು ಸದ್ಯಕ್ಕೆ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನೇರವಾಗಿ ಜನಾರ್ದನ್ ರೆಡ್ಡಿ ಪರ ಇದ್ದ ವ್ಯಕ್ತಿಗಳು, ಅವರ ಆಪ್ತರು ಕಾಂಗ್ರೆಸ್ ನಾಯಕರನ್ನ, ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಏನು ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ರು. ಅದರಲ್ಲೂ ಶಾಸಕ ನಾರಾ ಭರತ್ ರೆಡ್ಡಿ. ಅದಕ್ಕೊಂದಷ್ಟು ಸಾಕ್ಷ್ಯವಾಗಿ ದೃಶ್ಯಗಳು ಲಭ್ಯ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಈರಯ್ಯ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಈರಯ್ಯ, ವಿಡಿಯೋಗಳ ಮೇಲೆ ವಿಡಿಯೋಗಳು ಬಿಡುಗಡೆ ಆಗ್ತಾ ಇದೆ, ಅಲ್ಲಿಗೆ ಗಲಾಟೆ ನಾವು ಡೇ 1 ಇಂದ ಹೇಳ್ತಾ ಇರೋ ರೀತಿಯಲ್ಲಿ ಎರಡೂ ಕಡೆಯಿಂದ ಆಗಿದೆ ಅನ್ನೋದಕ್ಕೆ ಮತ್ತಷ್ಟು ಪೂರಕ ಸಾಕ್ಷಿಗಳು. ಖಂಡಿತ ಸ್ಮಿತಾ, ಏನಂತಂದ್ರೆ ಏನು ಜನಾರ್ದನ್ ರೆಡ್ಡಿ ಅವರ ಮನೆ ಎದುರುಗಡೆ ಆದಂತಹ ಫೈರಿಂಗ್ ಪ್ರಕರಣದಲ್ಲಿ ಏನಂತಂದ್ರೆ ದಿನಕ್ಕೊಂದು ತಿರುವನ್ನ, ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಇವತ್ತು ಏನಂತಂದ್ರೆ ಕಾಂಗ್ರೆಸ್ ಇಂದ ರಿಲೀಸ್ ಮಾಡತಕ್ಕಂತಹ ಕೆಲವು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೋಡ್ತಾ ಇದ್ರೆ ಈಗಾಗಲೇ ಏನಂತಂದ್ರೆ ಜನಾರ್ದನ್ ರೆಡ್ಡಿ ಅವರ ಕಚೇರಿ, ಮನೆಯ ಕಚೇರಿ ಏನಿದೆ, ಕಚೇರಿ ಮೇಲ್ಗಡೆ ಕೂಡ ಬಂದೂಕುದಾರಿ ಗನ್ಮ್ಯಾನ್ ಕೂಡ ಇದ್ರು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿರ್ತಕ್ಕಂತಹ ವ್ಯಕ್ತಿ ಕೂಡ ಅಲ್ಲಿ ಗಲಾಟೆ ಏನ್ ನಡೆದಿತ್ತು, ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ನಾಯಕರು ಏನ್ ಕೆಳಗಡೆ ಇದ್ರು ಅವ್ರ ಮೇಲೆ ಕೂಡ ಫೈರಿಂಗ್ ಮಾಡಿದ್ರು ಅಂತಕ್ಕಂತಹ ಅನುಮಾನಗಳು ಕೂಡ ಒಂದು ದಟ್ಟವಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಗಲಾಟೆಯನ್ನ ನಡೆದಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು, ನನ್ನನ್ನ ಟಾರ್ಗೆಟ್ ಮಾಡಿ ನನ್ನ ಮೇಲೆ ಫೈರಿಂಗ್ ಅನ್ನ ಮಾಡಿದ್ರು, ನನ್ನನ್ನೇ ಕೊಲೆ ಮಾಡ್ಲಿಕ್ಕೆ ಬಂದಿದ್ರು ಅನ್ನುವಂತಕ್ಕಂತಹ ಮಾತುಗಳನ್ನು ಕೂಡ ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮ್ಲು ಅವರು ಏನಂತಂದ್ರೆ ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿದ್ರು. ಆದ್ರೆ ಈಗ ದಿನದಿಂದ ದಿನಕ್ಕೆ ಈ ಪ್ರಕರಣ ಏನಂತಂದ್ರೆ ಏನೋ ಒಂದೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಇವತ್ತಿನ ದೃಶ್ಯಗಳನ್ನ ನೋಡಿದ್ರೆ ಅದರಲ್ಲಿ ಕೂಡ ಎರಡೂ ಕಡೆಗಳಿಂದನೂ ಕೂಡ ದಾಳಿ ಮತ್ತು ಪ್ರತಿದಾಳಿ ಆಗಿತ್ತು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಇವತ್ತು ರಿಲೀಸ್ ಮಾಡಿದಂತಹ ವಿಡಿಯೋಗಳಲ್ಲಿ ಬಿಜೆಪಿಯ ನಾಯಕರು ಕೈನಲ್ಲಿ ದೊಣ್ಣೆಗಳನ್ನ ಹಿಡ್ಕೊಂಡು ಓಡಾಡ್ತಾ ಇದ್ರು. ಈ ವಿಡಿಯೋಗಳು ಕೂಡ ಲಭ್ಯವಾಗಿದೆ. ಅದರ ಜೊತೆಗೆ ಏನಂತಂದ್ರೆ ಖಾರದ ಪುಡಿಯನ್ನ ಹಿಡ್ಕೊಂಡು ಮಹಿಳಾ ಕಾರ್ಯಕರ್ತರು ಕೂಡ ಈ ಒಂದು ರಸ್ತೆಯಲ್ಲಿ ಓಡಾಡಿದ್ರು. ಅದರಲ್ಲೂ ಕೂಡ ಇನ್ನೊಂದು ದೃಶ್ಯಗಳಲ್ಲಿ ನೀವು ನೋಡ್ತಾ ಇರಬಹುದು, ಕಾಂಗ್ರೆಸ್ನ ಮುಖಂಡರೊಬ್ಬರ ಮೇಲೆ ಖಾರದ ಪುಡಿಯನ್ನ ಎರಚಿದ್ರು. ಆ ಖಾರದ ಪುಡಿಯನ್ನ ಏನು ಅಲ್ಲಿರ್ತಕ್ಕಂಥ ಫೈರ್ ಎಂಜಿನ್ ನ ಮುಂದ್ಗಡೆ ನಿಂತ್ಕೊಂಡು ತೊಳೆದುಕೊಳ್ತಕ್ಕಂತಹ ದೃಶ್ಯಗಳು ಕೂಡ ಇವತ್ತು ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದನ್ನ ನೋಡ್ತಕ್ಕಂಥದ್ದು ಇದರಲ್ಲಿ ಜನಾರ್ದನ್ ರೆಡ್ಡಿ ಅವರು ಮೊದಲನೇ ದಿನ ಏನೋ ಒಂದು ಮಾಹಿತಿಯನ್ನ ಮಾಧ್ಯಮಗಳಿಗೆ ಕೊಟ್ಟಿದ್ರು. ಆದ್ರೆ ಈಗ ಅದೆಲ್ಲವೂ ಕೂಡ ಬದಲಾಗ್ತಾ ಹೋಗ್ತಾ ಇದೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ಬರ್ತಕ್ಕಂತಹ ವಿಡಿಯೋಗಳನ್ನ ನೋಡಿದ್ರೆ ಅವತ್ತು ರಾತ್ರಿ ಜನವರಿ 1ನೇ ತಾರೀಕು ರಾತ್ರಿ ಏನು ಗಲಾಟೆ ನಡೆದಿತ್ತು, ಆ ಗಲಾಟೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತೆ ಅದ್ರ ಜೊತೆಗೆ ಏನಂತಂದ್ರೆ ಏನು ಬಿಜೆಪಿ ಕಾರ್ಯಕರ್ತರು ದಾಳಿ ಮತ್ತು ಪ್ರತಿದಾಳಿ ಎರಡೂ ಕಡೆ ಆಗಿದೆ. ಎರಡೂ ಗುಂಪಿನ ನಡುವೆ ಕೂಡ ಗಲಾಟೆಗಳಾಗಿವೆ. ಎರಡೂ ಕಡೆ ಗುಂಪಿನ ಗಲಾಟೆಗಳು ಏನಾಗಿದಾವೆ ಅದೆಲ್ಲವೂ ಕೂಡ ಈಗ ದಿನದಿಂದ ದಿನಕ್ಕೆ ಒಂದೊಂದೇ ಹೊರಗೆ ಬರ್ತಾ ಇದೆ. ಈಗ ಏನಂತಂದ್ರೆ ಜನಾರ್ದನ್ ರೆಡ್ಡಿ ಅವರ ಕಚೇರಿ ಮತ್ತು ಮನೆ ಮೇಲೆ ಏನು ಕಾಂಗ್ರೆಸ್ನ ಶಾಸಕ ಏನು ನಾರಾ ಭರತ್ ರೆಡ್ಡಿ ಅವರ ಗನ್ಮ್ಯಾನ್ ಫೈರಿಂಗ್ ಏನು ಮಾಡಿದ್ರು, ಅದೇ ರೀತಿ ಅದಕ್ಕೆ ಪ್ರತಿಯಾಗಿ ಜನಾರ್ದನ್ ರೆಡ್ಡಿ ಅವರ ಗನ್ಮ್ಯಾನ್ ಕೂಡ ಫೈರಿಂಗ್ ಮಾಡಿದ್ರ. ಅದೇ ಒಂದು ಗುಂಡಿನಿಂದ ಏನಂತಂದ್ರೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಏನಿದ್ದಾನೆ ಅವನು ಮೃತಪಟ್ಟನ ಅಂತಕ್ಕಂಥ ಅನುಮಾನಗಳು ಕೂಡ ದಟ್ಟವಾಗಿ ಕಾಡ್ತಾ ಇದ್ದಾವೆ. ಸ್ಮಿತಾ, ಮಾಹಿತಿಗಾಗಿ